ನಂದಿನಿ, ಏನ್ ಮಾಡ್ತಿದೀಯಾ? ಅಲ್ಲ, ಗೊಂಬೆ ಹಿಡ್ಕೊಂಡು ಕೂತಿದೀಯಲ್ಲ ನೀನು. ಯಾವಾಗ ನೋಡಿದ್ರು ಬರೀ ಗೊಂಬೆನೇ ಹಿಡ್ಕೊಂಡು ಕೂತಿರ್ತೀಯಪ್ಪ. ಊಟ ಮಾಡುವಾಗ, ಅಡುಗೆ ಮಾಡುವಾಗ, ಪ್ರತಿ ಕೆಲಸ ಮಾಡುವಾಗ, ಬಟ್ಟೆ ಮಡಿಸುವಾಗ, ಪ್ರತಿಯೊಂದು ಯಾವಾಗ ನೋಡಿದ್ರು ಬರೀ ಗೊಂಬೆನೇ ಹಿಡ್ಕೊಂಡು ಕೂತಿದೀಯಲ್ಲ. ಯಾಕಂಗೆ ಅದನ್ನ ಸೈಡ್ಗೆ ಎತ್ತಿಡು. ಏ ರುಕ್ಮಿಣಿ, ನೀನಿದ್ದ ಗೊಂಬೆಗೆ ಬೇಡ ನೀನು. ಸೂರ್ಯ ಅವರು ಹಂಗೆ ಅಂತಾರೆ, ನೀನು ಹಂಗೆ ಅಂತಿದಿ. ಇಬ್ರಿಗೆ ತಲೆ ಕೆಟ್ಟೋಗ್ಬಿಟ್ಟದೆ. ಗೊಂಬೆಗೆ ಬೇಡಿ. ಇದ್ರ ಹೆಸರು ಖುಷಿ ಅಂತ ಕರೀರಿ ನೀವು. ಅದೇನು ಹೇಳ್ತಾ ಇದೀಯ ನಂದಿನಿ ನೀನು? ಆ ಗೊಂಬೆಗೂ ಒಂದು ಹೆಸರು ಇಟ್ಕೊಂಡು ನೀನು ಖುಷಿ ಅಂತ ಕರೀರಿ ಅಂತಿಲ್ಲ. ನೇಮ್ ಒಳ್ಳೆ ಚೆನ್ನಾಗಿದೆ. ಅಲ್ಲ, ಬಾಯ್ ಸುಮ್ಮನೆ ಎದ್ದು ಬಾ, ಊಟ ಮಾಡುವೆ. ಏನಾಗ ಊಟ ಗಿಟ ಏನು ಬೇಡಕ್ಕ ರುಕ್ಮಿಣಿ, ನೀನೇ ಮಾಡು. ಹೊಟ್ಟೆ ಹಸಿತೆಲ್ಲ ಕತೆ. ಸೂರ್ಯವ್ರು ಬಂದ್ಬಿಟ್ಟು ನಾನು ಆಮೇಲೆ ಹೊಟ್ಕೊಂತೀನಂತೆ. ಖುಷಿನುವೆ ಒಂಚೂರು ಏನು ತಿಂದಿರಕ್ಕನ ರುಕ್ಮಿಣಿ. ಏನು ತಿನ್ಸಕೋರು ಬೇಡ ಬೇಡ ಅಂತದೆ. ಅದೇನು ಮಾತಾಡ್ತಿದೀಯ ನಂದಿನಿ? ಆ ಗೊಂಬೆನ ಊಟ ತಿನ್ನುತ್ತಾ? ಇಲ್ಲ ನೀನು ಮಂಗಿನೋ ಇಲ್ಲ ನಾನು ಮಂಗಿನೋ? ನೀನು ಬಕ್ರ ಮಾಡ್ತಿದ್ದೀಯಾ ನೀನು? ಅಲ್ಲ, ಇನ್ನೂ ಏಪ್ರಿಲ್ ಬಂದಿಲ್ಲ, ನೀನು ಇವಾಗಲೇ ಫುಲ್ ಮಾಡಕ್ಕೆ ಬರ್ತಿದ್ದೀಯಲ್ಲ ನೀನು. ಏನು ಹೇಳ್ತಿದ್ದೀನಿ ನೀನು? ಸುಮ್ಮನೆ ನೀನು. ಸೂರ್ಯವರು ಅಷ್ಟೇ ನಿಮ್ಮ ಮಗಿನ ಕಂಡ್ರೆ ಆಸೆನೇ ಇರೋಕ್ಕಿಲ್ಲ. ಮೊದಲು ತಗೊಂಡೋಗಿ ಮಡ್ಗಿ ಅಂತಾನೆ ಹೇಳೋದು. ಎಲ್ಲ ತಗೊಂಡೋಗಿ ಔಸ್ಬಿಟ್ಟಿದ್ರು ಇದನ್ನ ಈ ಮಗಿನ. ಅಲ್ಲ, ಒಂದು ಚೂರು ಗೊತ್ತಾಯ್ಕಿಲ್ವ ಸೂರ್ಯವ್ರಿಗೆ? ಮಕ್ಳನ್ನ ತಗೋಗಿ ಬೀರೊಳಗೆ ಮಾಡ್ದಾರ. ಉಸ್ಕಿಸು ಕಟ್ಬಿಟ್ರಿ ಏನು ಮಾಡೋದು? ಕ್ವಾಪ ಹತ್ಬಿಟ್ಟಿತ್ತು, ಏನು ಮಾಡಾನೆ? ಸೂರ್ಯವ್ರಿಗೆ ಒಂಚೂರು ಗೊತ್ತಾಯ್ಕಿಲ್ಲ, ಬುದ್ಧಿ ಇಲ್ಲ ಅವ್ರಿಗೆ. ಒಂಥರ ಮಕ್ಕಳಂಗೆ. ಅದಕ್ಕೆ ಸುಮ್ಮನೆ ಆಗಿವ್ನಿ. ಇದೊಂದು ಮಗಿನ ಜೊತೆಗೆ ಅವರೊಬ್ರು ಅಂದ್ಬಿಟ್ಟು ಸುಮ್ಮನೆ ಆಗಿವ್ನಿ. ಎಷ್ಟು ಪಾಪ ಬರ್ತದೆ ಗೊತ್ತಾ? ಇಲ್ಲ ಅಂದಿದ್ರೆ ಮಾತ್ರ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಂದಿನಿ, ನೀನು ಯಾಕೆ ಈ ಥರ ಆಡ್ತಿದ್ದೀಯ ಇತ್ತೀಚೆಗೆ? ನನಗೆ ಏನೂ ಅರ್ಥ ಆಗ್ತಿಲ್ಲ. ಆ ಗೊಂಬೆನ ಇಟ್ಬಿಟ್ಟು ಬಾ ಈಗ ಊಟ ಮಾಡೋಣಪ್ಪ ಇಲ್ಲಿ. ಅಲ್ಲ, ಯಾವಾಗ ನೋಡಿದ್ರೆ ಗೊಂಬೆ ಹಿಡ್ಕೊ ಕೂತಿರ್ತೀರ? ಅದು ಸೈಡ್ ಇಡು ಮೊದಲು ನೀನು. ಇಷ್ಟು ಇಷ್ಟು ಕ್ಲೋಸ್ ಆಗ್ತಾರ ಗೊಂಬೆ ಜೊತೆ? ನಾನು ಅದು ಇಟ್ಬಿಟ್ಟು ನಾನು ಇಲ್ಲಿ ಇದ್ದೀನಲ್ವಾ, ನನ್ನ ಜೊತೆ ಮಾತಾಡು ಬೈಲಿ. ನಂಗೆ ತುಂಬ ಬೇಜಾರಾಗಿದೆ. ಬಾ ಮಾತಾಡೋಣ ಬಾ. ಇಲ್ಲ ಕತ್ತು ಹೋಗು. ಖುಷಿ ಇನ್ನೂ ಮನ್ಗಿಲ್ಲ. ಮನ್ಗಿಸ್ಬಿಟ್ಟು ನಾನು ಆಮೇಲೆ ಬರ್ತೀನಿ. ಹೋಗು, ಗಲಾಟೆ ಮಾಡಬೇಡ ನೀನು. ಸುಮ್ಮನೆ ಸೈಲೆಂಟಾಗಿರು. ಹುಸಿ ಮಾತಾಡಿಯ ನೀನು ರುಕ್ಮಿಣಿ? ನೀನು ಬರೀ ವಟ 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 ಅಂತ ಇರ್ತಿದ್ದೆ ಸಂಜೆ ಗಂಟ. ಟೈಮಿಚ್ಚು ನೀನು. ಎದ್ದು ಬಿಡ್ತದೆ ಮಗ. ಏನು ಗೊತ್ತಾಯ್ಕಿಲ್ಲ. ಸೂರ್ಯಂಗೆ ಆಡ್ತಿದ್ಯಲ್ಲ ನೀನುವೇ. ಹಿಂಗೆ ವಟ ವಟ ಅಂದ್ಬಿಟ್ಟು ಎದಳಿಸ್ಬಿಟ್ಟು ನಂಗೆ ನಿದ್ದೆ ಕೊಡೋಕ್ಕಿಲ್ಲ. ನಿಮ್ಗೇನು ನೀವು ಆರಾಮಾಗಿ ನಿದ್ದೆ ಮಾಡಿಬಿಡ್ತಿದ್ದೀರಿ. ಸೂರ್ಯರು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡಿಬಿಡ್ತಾರೆ. ನನಗೆ ಇರೋದು ಎಚ್ಚರಾಗ್ಬಿಟ್ಟು ಮಗಿನ ನೋಡ್ಕೊಳಕಂತ. ಇವ್ಳಿಗೆ ಏನಾಗಿದೆ? ಸೂರ್ಯವರು ತುಂಬ ತಲೆ ಕೆಡ್ಸ್ಕೊ ಕೂತಿದ್ರು ನಂದಿನಿ ಇತ್ತೀಚೆಗೆ. ಒಂಥರ ಬೇರೆ ಬೇರೆ ಥರನೇ ವಿಚಿತ್ರವಾಗಿ ಆಡ್ತಾರೆ ಅಂತ. ಇದನ್ನು ಇವಳು ದಿನ ಇನ್ನು ಗೊಂಬೆ ಹಿಡ್ಕೊಂಡೇ ಮಾತಾಡ್ತಿರ್ತಾಳಲ್ಲ ಎನಿ ಟೈಮು. ಏನಾಗಿದೆ? ನಾನು ಊರಿಂದ ಬಂದಾಗ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ನಾನು ತಲೆ ಎಲ್ಲ ನೋಯ್ತಿತ್ತು, ಆಮೇಲೆ ಕೆಲಸ ಎಲ್ಲ ಇತ್ತು. ಬಟ್ಟೆ ಎಲ್ಲ ಪ್ಯಾಕ್ ಎಲ್ಲ ಮಾಡಿಬಿಡ್ತಲ್ಲ, ಅದನ್ನೆಲ್ಲ ಜೋಡಿಸ್ಬೇಕಿತ್ತು ಕಬ್ಬಡಿಗೆ. ಹಾಗಾಗಿ ನಾನು ಇವಳ ಜೊತೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಇವಳು ನೋಡಿದ್ರೆ ಎನಿ ಟೈಮ್ ಗೊಂಬೆ ಹಿಡ್ಕೊ ಕೂತಿದ್ದಾಳಲ್ಲಿ. ಏನಾಗಿದೆ? ಯಾಕೆ ಈ ಥರ ಆಡ್ತಿದ್ದಾಳೆ? ನನಗೊಂದು ಅರ್ಥ ಆಗ್ತಿಲ್ಲ. ಮೊದಲು ಗೊಂಬೆ ಎಲ್ಲಾದರೂ ತೆಗ್ದು ಎಷ್ಟು ಬೇಕು ಇಲ್ಲ ಔಸ್ಬಿಡ್ಬೇಕು. ಗೊಂಬೆ ಜೊತೆನೇ ಆಟ ಆಡ್ತಾ ಕೂತಿರ್ತಾಳೆ. ಏನಾಗಿದೆ? ಯಾಕೆ? ಇಲ್ಲ ಮಗು ಅಂತ ಅವಳು ತುಂಬ ತಲೆಗೆ ಹಚ್ಕೊಬಿಟ್ಟು ಈ ಥರ ಆಡ್ತಿದ್ದಾಳ. ಅದು ಅಲ್ಲದೆ ಗೊಂಬೆಗೆ ಖುಷಿ ಅಂತ ಬೇರೆ ಅಂತ ಹೇಳ್ತಾಳೆ. ಗೊಂಬೆ ಗಿಂಬೆ ಅಂತ ಅಂದರೆ ಕರಿಬೇಡಿ ಗೊಂಬೆ ಅಂತ, ಖುಷಿ ಅಂತ ಕರೀರಿ ಅಂತಾಳೆ. ನೀನು ಅದನ್ನ ಮಗು ಅಂದ್ಕೊಂಡಿದ್ದಾಳೆ, ಇಲ್ಲ ಗೊಂಬೆ ಅಂದ್ಕೊಂಡಿದ್ದಾಳೆ ನಂದಿನಿ? ನನಗೆ ಬೇಜಾರಾಗ್ತಾ ಇದ್ದಿತ್ತು. ಯಾಕೆ ಈ ಥರ ಆಡ್ತಿದ್ದಾಳೆ ಇವಳು? ನನಗೊಂದು ಅರ್ಥ ಆಗ್ತಿಲ್ಲ. ನಂದಿನಿ, ರುಕ್ಮಿಣಿ, ಸುಮ್ಮನೆ ಜಾಸ್ತಿ ಗಲಾಟೆ ಮಾಡಬೇಡ. ಅಯ್ಯೋ, ಖುಷಿನ ಮನಗಿಸ್ಬಿಡ್ತೀನಿ. ಇಲ್ಲಾಂದರೆ ಗಲಾಟೆ ಮಾಡ್ತಾಳೆ, ಆಮೇಲೆ ಹೋಗೋಕೈತದೆ. ಏನಾರು ಮಾಡ್ಕೊ ತಿನ್ನೋಣ ಅನ್ಸ್ತಾ ಕೂತದೆ ನನಗೆ. ಬಾಯೆಲ್ಲ ಕೆಟ್ಟೋದಂಗಾಗತ್ತೆ. ಏನಾರು ಮಾಡ್ಕೊ ತಿನ್ನೋದ? ಸುಮ್ಮನೆ ಬಾಯಿ ಮುಚ್ಚು. ಜಾಸ್ತಿ ಗಲಾಟೆ ಮಾಡಬೇಡ. ಸೂರ್ಯವ್ರಂಗೆ ಗಲಾಟೆ ಮಾಡ್ತಿದ್ಯಲ್ಲ, ಬೈದು ಬಿಡ್ತೀನಿ ನಾನು. ಸುಮ್ಮನೆ ನಿನ್ನ ನನ್ನ ಜೊತೆಗೆ ಎಷ್ಟಾರು ಆಡು, ಮಗಿನ ಜೊತೆ ಗಲಾಟೆ ಆಡಕ್ಕೆ ಹೋಗ್ಬೇಡ. ಸುಮ್ಮನಿರು. ಆಮೇಲೆ ಇರೋಗ ಖುಷಿ, ನಿನಗೂ ತಮ್ಮ ಏನಾರು ತಂಗಿನಾರು ಬರ್ತಾಳೆ. ಸುಮ್ಮನಿರು ನೀನು, ಆಟ ಆಡುವಂತೆ. ರುಕ್ಮಿಣಿ, ನನ್ನ ಮಗಿನ ಜೊತೆ ನನ್ನ ಖುಷಿ ಜೊತೆ ನಿನ್ನ ಮಗಳನ್ನ ಇಲ್ಲ ಮಗನ ಕಳಿಸಿಯೋ? ಇಲ್ಲ ನೀನೇನು ರೂಮಲ್ಲಿ ನಿನ್ನ ಕ್ವಾಣೆಲ್ಲ ಕೂರ್ಸ್ಕೊ ಕೂತ್ಕೊಂಡಿಯೋ? ಅಲ್ಲ ನಂದಿನಿ, ಅದು ಗೊಂಬೆ. ಅದೇನು ಪಾಪು ಥರ ಅನ್ಕೊಂಡಿದೀಯ ಅದನ್ನ ನೀನು? ಗೊಂಬೆ ಒಂದು ಸ್ವಲ್ಪ ಕಣ್ಬಿಟ್ಟು ನೋಡು ನೀನು. ರುಕ್ಮಿಣಿ, ನೀನು ನನಗೆ ಆಪಾತಿಸ್ಬೇಡ ನೀನು. ಗೊಂಬೆ ಅಂದ್ಬಿಟ್ಟು ನನ್ನ ಮರ್ತ್ಕೊಬಿಟ್ಟೆ. ನನ್ನ ಮಗಳು ಗೊಂಬೆ ನನಗೆ ಚೆನ್ನಾಗಿದ್ದಲ್ಲ. ಸರಿ ಕತೆ, ಹಂಗೆ ಕರಿ, ಗೊಂಬೆ ಅಂತಾನೆ ಕರಿ. ಚೆನ್ನಾಗದೆ ಅವಳೆ ಹೆಸರು. ಮೊದಲು ಹಂಗೆ ಕಟ್ಬೋದಾಗಿತ್ತು ಗೊಂಬೆ ಅಂತ. ಚೆನ್ನಾಗದೆ, ಸರಿ ಬಿಡು. ಮತ್ತೆ ಹೆಂಗೆ ಆಡ್ತಿದ್ದಿ ನೀನು? ಸೂರ್ಯವ್ರಿಗೂ ಬೊಯ್ಯಿ. ನಾನು ನಿನಗೆ ಹೇಳೋದು ಅನ್ಕೊಂಡೆ. ಹೊಸಿ ಬೊಯ್ಯಿ ಅವ್ರಿಗೆ. ಈ ಮಗಿನ ಕಂಡ್ರೆ ಒಂಚೂರು ಆಸೆನೇ ಮಾಡೋಕ್ಕಿಲ್ಲ. ತಗೊಂಡೋಗಿ ಎಲ್ಲರೂ ಎತ್ತು ಮಾಡಿಬಿಡೋದು, ಎಲ್ಲರೂ ತಗೋಗ್ಬಿಡೋದು, ಇಲ್ಲ ಅತ್ತೆ ರೂಮಲ್ಲಿ ಮಾಡಿಬಿಡೋದು. ಅಲ್ಲ, ಮಗಿನಂಗೆ ಎಲ್ಲೆಲ್ಲ ಬಿಟ್ರೆ ಚಂದವಾ? ಅವ್ವ ಅದೊಂಡನೆ ಇಸ್ಕೋಬೇಕು ತಾನೆ, ಮಗಿನ ಪ್ರೀತಿಯಿಂದ ನೋಡ್ಕೋಬೇಕು ತಾನೆ. ಇವ್ರಿಗೆ ಮಗಿನ ಕಂಡ್ರೆ ಒಂಚೂರು ಇಷ್ಟನೇ ಇಲ್ಲ. ನನ್ನಂತಾರೆ ಬನ್ನಿ ಆಸ್ಪತ್ರೆಗೆ ಹೋಗಿದ್ದು ಬರೋದ ಅಂತ ಕರೀತಾರೆ. ಅಲ್ಲ, ನನಗೇನಾಗಿದೆ ಅದು? ಇವತ್ತುವೇ ಆಸ್ಪತ್ರೆಗೆ ಹೋಗೋದಂತ ಹಿಂಸೆ ಮಾಡ್ತಾ ಕೂತಿದ್ರು. ನಾನು ಹೋಗಿ ನೀವು ಇಲ್ಲಿಗೆ ಹೋಗಿ ಫ್ಯಾಕ್ಟ್ರಿಗೆ ಆಮೇಲೆ ಬಂದ್ಬಿಟ್ಟು ನೋಡೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗಂದೆ. ಹೆಂಗಾರು ಮಾಡಿ ಹೇಳು ಸೂರ್ಯವ್ರಿಗೆ. ಆಸ್ಪತ್ರೆನೂ ಬೇಡ, ಏನು ಬೇಡ, ಇಲ್ಲಿಗೆ ಹೋಗೋದು ಬೇಡ ಅಂತ. ಏನು ತಲೆ ಕೆಟ್ಟೋದವ್ರು ಹಂಗೆ ಆಡ್ತಾರೆ ಸಂಜೆ ಗಂಟೆ ಆಸ್ಪತ್ರೆ ಅಂತ. ಏನೋ ಆಸ್ಪತ್ರೆ ಅಂದರೆ ಏನು ಅನ್ಕೊಬಿಟ್ಟಿದ್ದಾರೆ? ಏನೋ ದೇವಸ್ಥಾನ ಅನ್ಕೊಬಿಟ್ಟಿದ್ದಾರೆ ಏನೋ ಕಣೆ ಅವರು. ಆಸ್ಪತ್ರೆ ಅಂದರೆ ವಾರಕ್ಕೆ 3 ಸಲ ವಾರ ಇದ್ದಾಗಲೆಲ್ಲ ಹೋಗೋಕ್ಕೆ. ಸುಮ್ಮನೆ ಆತಾಗಿ ಈಗ ಅತ್ತೆಗೆ ಹೇಳ್ತೀನಿ ಇರು. ಅತ್ತೆಗೂ ಮಾವನಿಗೆ ಹೇಳೋದು ಮಾಡಿಸ್ತೀನಿ. ಅತ್ತೆ ಮಾವನಿಗಿಂತ ಅಮ್ಮನಿಗೆ ಹೇಳ್ತೀನಿ ತಾಳು, ಊರಿಂದ ಬರಲಿ. ಅವ್ರಿಗೆ ಮಕ್ಳು ಕಂಡ್ರೆ ಭಾರಿ ಆಸೆ. ಅಮ್ಮನಿಗೆ ಹೇಳ್ತೀನಿ, ಸೂರಿಗೆ ಮಾಡಿಸ್ತೀನಿ ಇರು.
ನನ್ನ ಮಗಿನ ಸಂಜೆ ಗಂಟೆ ಎತ್ ಮಾಡ್ಬಿಡೋದು. ನನಗೆ ಬೈಯಕ್ಕೆ ಬರ್ತಾರೆ ಮಗಿನ ಸುದ್ದಿನಾರು ಮಾತಾಡಿದ್ರೆ. ಮಗ ಕಂಡ್ರೆ ಆಯ್ಕಿಲ್ಲ. ಅಲ್ಲ ಮಕ್ಳು ಕಂಡ್ರೆ ಅಷ್ಟು ಇಷ್ಟ ಆಯ್ತಿತ್ತು ಸೂರಿಗೆ. ಇತ್ತೀಚೆಗೆ ಮಕ್ಳು ಕಂಡ್ರೆ ನನ್ನ ಮಗಿನ ಕಂಡ್ರಂಗೆ ಆಡೋರು. ಬತ್ತ ಬತ್ತ ಅವರು ಬದಲಾದ್ರು. ನೀನಾದ್ರೂ ಮಗಿನ ಅಚ್ಚುಕಟ್ಟಾಗಿ ನೋಡ್ಕೊ ನೀನು ನನ್ನ ಮಗಿನ. ಆಮೇಲೆ ಅದೊಂದು ಇದೊಂದು ನಂದೊಂದು ನಿಂದೊಂದು ಅಂತ ಭೇದ ಭಾವ ಮಾಡಬೇಡ ನೀನು. ಅಲ್ಲ ನಾನು ಯಾವತ್ತಾದ್ರೂ ಭೇದ ಭಾವ ಮಾಡಿದ್ದೀನಿ ನಂದಿನಿ? ಇಲ್ಲ ಕದ್ ಬಿಡು, ಗೊತ್ತು ನಿನ್ನ ಬಗ್ಗೆ. ನೀನು ಹಂಗೆ ಏನು ಭೇದ ಭಾವ ಮಾಡೋಕ್ಕಿಲ್ಲ, ಅಚ್ಚುಕಟ್ಟಾಗಿ ನೋಡ್ಕೊತಿದ್ದಿ ಅಂತ ಗೊತ್ತು. ಆದ್ರೂ ಹೇಳಿದ್ದು ಒಂದ್ಸಲಿ. ಇರವ ಖುಷಿ, ಸುಮ್ಮನಿರು, ಅಳ್ಬೇಡ, ಇರು. ಕೊಡಿಲಿ ನಿನ್ನ ಮಗುನ ನಾನು ಎತ್ಕೊಂಡಿರ್ತೀನಿ. ಬೈಲಿ ಊಟ ಮಾಡು ಬೈಲಿ. ಇಲ್ಲ ಕತ್ತಿರು, ಈ ಮಗ ನನ್ನ ಜೊತೆಗೆ ಹೋಗಿರೋದು. ನೀನು ಯಾರ ಜೊತೆಗೆ ಅಷ್ಟು ಹೋಗಕ್ಕಿಲ್ಲ, ಅಳ್ತಾಳೆ, ಸುಮ್ಮನಿರು. ಬೇಡ ನಾನು ಎತ್ಕೊತೀನಿ. ಆಮೇಲೆ ನಿನಗೆ ಆಯ್ಕಿಲ್ಲ, ಬಾನಿ ಕೂತ್ಕೋ. ಇವಳೆ ಎತ್ಕ ಕೂರ್ಸ್ಕೊತೀನಿ, ಕೂರ್ಸ್ಕೊಂಡು ನೋಡ್ತೀನಿ. ನಿನಗೂ ಇಕ್ಕ ಬರೋಣ? ಬೇಡ ಬೇಡ, ನಾನು ಇಕ್ಕೊಂಡು ನಾನು ತಿಂತೀನಿ. ಸರಿ, ಅವಳು ಮಲಗಿದಾಳಲ್ಲ, ಹೋಗಿ ಮಲಗಿಸ್ಬಿಡು ನೀನು. ಇಲ್ಲ ಕೊಡಿಲ್ಲ, ನಾನು ಮಲಗಿಸ್ತೀನಿ. ಮಲಗಿ ಎತ್ಕೊಂಡು ಮಲಗಿಸ್ತೀನಿ, ನೀನು ಹೋಗಿ ಊಟ ಮಾಡಿ ಹೋಗು. ಎಲ್ಲಿ ಮಲಗಿದಾಳು? ಮನಗಿಲ್ಲ, ಎದ್ದವಳೆ. ಓ ಹೌದೌದಲ್ವಾ, ಎದ್ದಿದ್ದಾಳೆ. ಕೂಡ ಆಟ ಆಡಿಸ್ತಾ ಇರ್ತೀನಿ. ಏನ ಸುಮ್ಮನೆ ಅಂದಿದ್ದು, ಹೋಗು. ಯಾಕೆ ಕಣ್ಕಣಕ್ಕಿಲ್ವ ಮನಗಿಲ್ವ ಮಗ? ಮನಗಿಸ್ಬಿಟ್ಟು ಬರ್ತೀನಿ, ತೊಟ್ಲಿಗೆ ಹಾಕ್ಬಿಟ್ಟು ಊಟ ಮಾಡೋಕ್ಕಾಯ್ತದೆ. ಆಮೇಲೆ ಹುಷಾರಾಗಿ ಗ್ಯಾಪಿಸ್ಬೇಕು. ಆಮೇಲೆ ಬಿದ್ದಿದ್ಬಿಟ್ರೆ ಆಮೇಲೆ ಅದು ಬೇರೆ ಗ್ರಾಚಾರ. ಆಮೇಲೆ ಬೈತದೆ, ಅತ್ತೆ ಮಾವ ಬೈತಾರೆ. ಒಂಚೂರು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮಗಿಗೆ ಸೂರ್ಯವ್ರಂಗೆ ಬೈತಾರೆ ಅಷ್ಟೇ. ಆಮೇಲೆ ಮಗಿಗೆ ಹೆಚ್ಚು ಕಡಿಮೆ ಇದ್ರೆ ಮೇಲೆ ನಾನು ಬಿಟ್ಕೊಟ್ಟಾರ. ಸರಿ ತಾಳು, ತೊಟ್ಲು ಹಾಕೊಟ್ಟು ಬರೋಣ. ತೊಟ್ಲು ಬೇರೆ ಹಾಕೊಟ್ಟು ಬರ್ತೀಯಾ? ಸರಿ, ನಿನ್ನ ಇಷ್ಟ, ನಿನ್ಗೆ ಹೆಂಗೆ ಬರುತ್ತೋ ಮಾಡು. ಹಲೋ. ಹಾ ಹೇಳಿ ರುಕ್ಮಿಣಿ. ಅಯ್ಯ, ಏನು ಮಾಡ್ತಾ ಇದ್ದೀರಾ? ಬಿಸಿ ಇದ್ರಾ? ಇಲ್ಲ ಇಲ್ಲ, ಕೂತಿದ್ದೆ, ಹೇಳಿ. ಊಟ ಮಾಡಿದ್ರಾ? ಇಲ್ಲ, ಇನ್ನೂ ಊಟ ಆಗಿಲ್ಲ, ಆಮೇಲೆ ಮಾಡಬೇಕು. ನಿಮ್ದು, ನಂದಿನಿ ಅವ್ರದ್ದು? ಇಲ್ಲ ಇಲ್ಲ, ನಂದು ಊಟ ಆಗಿರಲಿಲ್ಲ. ನಾನು ನಂದಿನಿನ ಊಟಕ್ಕೆ ಅಂದ್ಬಿಟ್ಟು ಕರೆಯಕ್ಕೆ ಬಂದಿದ್ದೆ. ಇತ್ತೀಚೆಗೆ ಅವ್ರ ಬಿಹೇವಿಯರೇ ತುಂಬ ಚೇಂಜ್ ಆಗಿದೆ. ಗೊಂಬೆ ಹಿಡ್ಕೊಂಡು ಮಗು ಮಗು ಅಂತ ನನ್ನ ತಲೆ ಕೆಡಿಸ್ತಾ ಕೂತಿದ್ದಾಳೆ. ಏನು ಹೇಳಿದ್ರು ಅವಳು ಅರ್ಥನೇ ಮಾಡ್ಕೋತಾ ಇಲ್ಲ. ನಾನೇನಾದ್ರೂ ಗೊಂಬೆ ಅನ್ನೋಕೋದ್ರೆ ಏನೇನೋ ಮಾತಾಡ್ತಿದ್ದಾಳೆ ನನಗೆ. ಯಾಕೆ ಯಾವಾಗಲಿಂದ ಈ ಥರ ಆಡ್ತಿದ್ದಾಳೆ? ನೀವು ಹೇಳ್ತಾ ಇದ್ರಿ ನಂದಿನಿ ಅವ್ರ ಬಿಹೇವಿಯರ್ ಬೇರೆ ಬೇರೆ ಥರ ಇದೆ ಅಂತ. ಈ ಥರನ ನಾನು ಮಾತಾಡ್ಸೋಕ್ಕೆ ಆಗಿರಲಿಲ್ಲ. ಊರಿಂದ ಬಂದುಬಿಟ್ಟು ಸುಮ್ಮನೆ ಹಾಗೆ ಮಾತಾಡ್ಸ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಇದೇನು ಈ ಥರ ಆಡ್ತಿದ್ದಾರೆ? ಬೆಳಗ್ಗೆನೂ ಒಬ್ಸರ್ವ್ ಮಾಡಿದೆ, ಗೊಂಬೆ ಹಿಡ್ಕೊ ಕೂತಿದ್ರು. ನಿನ್ನೆ ಸಂಜೆನೂ ಗೊಂಬೆ ಹಿಡ್ಕೊ ಕೂತಿದ್ರು. ನಾನೆಲ್ಲ ಸುಮ್ಮನೆ ಹಿಡ್ಕೊ ಕೂತಿದ್ದಾರೆ ಅಂದ್ಕೊಂಡಿದ್ದೆ. ಇವಾಗ ಅದನ್ನ ಬಿಟ್ಟುಬಿಟ್ಟೆ ಬರ್ತಾ ಇಲ್ಲ. ಎನಿ ಟೈಮ್ ಗೊಂಬೆ ಇಟ್ಕೊಂಡೇ ಕೂತಿರ್ತಾರೆ. ಆ ಗೊಂಬೆ ಒಂದ್ಸರಿ ನಗ್ತು ಅಂತಾರೆ, ಒಂದ್ಸರಿ ಅಳ್ತು ಅನ್ಸಿದ್ದಾರೆ, ಮಲಗಿತ್ತು, ಎದೇಳ್ತು, ಊಟ ತಿಂತು, ಸುಸ್ಸು ಮಾಡ್ತು ಅಂತ ಏನೇನೋ ಮಾತಾಡ್ತಿರ್ತಾರೆ. ನನಗೇನು ಅರ್ಥನೇ ಆಗ್ತಿಲ್ಲ. ಏನು ಮಾಡೋದೀಗ? ನನಗೆ ಯಾಕೋ ಭಯ ಆಗ್ತಾ ಇದೆ ಈ ಥರ ಆಡ್ತಾ ಇದ್ರೆ ಇವರು. ಹೌದು ರುಕ್ಮಿಣಿ, ನನಗೂ ಅದೇ ಭಯ ಆಗ್ಬಿಟ್ಟಿರೋದು. ಅಲ್ಲ, ನಾನು ಯೋಚನೆ ಮಾಡಿ ಮಾಡಿ ಸಾಕಾಗೋಯ್ತು. ನಾನು ಹಾಸ್ಪಿಟ್ಲಿಗೂ ಕರೆದೆ, ನಾನು ಬನ್ನಿ ಹೋಗೋಣ ಅಂತ. ಅವ್ರು ಅಂತಾರೆ ಏನೇನೋ ನನಗೆ ಭಯಕ್ಕೆ ಬರ್ತಾರೆ. ಏನಾದರೂ ಆಗಲಿ, ನಾಳೆ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಇತ್ತೀಚೆಗೆ ಅವ್ರ ಬಿಹೇವಿಯರ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಚೆನ್ನಾಗೇ ಇದ್ರು, ಈಗ ಒಂದು 15 ದಿನದಿಂದ ಏನೋ ದಿನ ಒಂದೊಂಥರ ಬರ್ತಾ 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 ಸಿಕ್ಕಾಬಟ್ಟೆ ಈ ಥರ ಆಗ್ತಿದ್ದಾರೆ. ನನಗೆ ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಮೊದಲು ಗೊಂಬೆ ತಗೊಂಡೋಗಿ ಎಲ್ಲಾದರೂ ಎಸ್ದು ಬಿಡಿ ಅದಾಗಿ, ಇಲ್ಲ ಕಸ ಗಿಸ್ದವ್ರು ಬಂದರೆ ಕೊಟ್ಬಿಡಿ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ? ಇವಾಗ ಅದನ್ನ ಒಂದು ನಿಮಿಷನೂ ಬಿಟ್ಟಿರ್ತಿಲ್ಲ. ಅಂಥದ್ರಲ್ಲೇ ನಾನು ಕಸುಕಕ್ಕಿ ಅಂತ ಹೇಳ್ತಿರಲ್ಲ. ಏನಾದರೂ ಗೊತ್ತಾದರೆ ನಾನು ಬಿಡ್ತಾಳಾ? ಏನು ಅನ್ಕೊಂಡಿದ್ದೀರಾ ನೀವು? ಅವಳು ಒಂಥರ ಎನಿ ಟೈಮು ಎಲ್ಲ ಅವಳ ಬುದ್ಧಿನೆಲ್ಲನೂ ಬರೀ ಗೊಂಬೆ ಕೈಲೇ ಇಟ್ಟಿದ್ದಾಳೆ. ಯಾವಾಗ ನೋಡಿದ್ರು ಗೊಂಬೆ ಗೊಂಬೆ ಅಂತಲೇ ಇರ್ತಾಳೆ. ಇಲ್ಲ ಇಲ್ಲ, ಏನಾದರೂ ಮಾಡಬೇಕು, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನನಗೆ ಶಾಕ್ ಆಗೋಯ್ತು ಇದನ್ನೆಲ್ಲ ನೋಡ್ಬಿಟ್ಟು. ಏನು ಮಾಡಬೇಕು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸಂಜೆ ಗಂಟೆ ಹೇಳ್ತಾ ಇರ್ತಾಳೆ, ನಿಮಗೂ ಬೈತಾ ಇದ್ಲು, ನನಗೂ ಬೋದ್ಲು, ಎಲ್ಲರಿಗೂ ಬೈತಾ ಇದ್ದಾಳೆ. ಮಗು ಕಂಡ್ರೆ ಆಸೆ ಇಲ್ಲ ಆಸೆ ಇಲ್ಲ ಅಂತ. ಆಮೇಲೆ ನಿಮ್ಗೆ ಹುಸಿ ಬೋದ್ಲಾ? ಯಾಕೆ ಈ ಥರ ಆಡ್ತಿದ್ದಾಳೆ ನಂದಿನಿ? ಇಲ್ಲ, ಅವಳು ಬರಲಿಲ್ಲ ಅಂದರೆ ಡಾಕ್ಟರ್ನ ಎಲ್ಲಿ ಕರೆಸಿ. ಇಲ್ಲ ಇಲ್ಲ, ಮನೆಗೇನು ಬೇಡ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಇರಿ. ಅಲ್ಲಿ ಮನೆಗೆ ಬೇರೆ ಕರ್ಕೊಬಂದು ಅಲ್ಲಿ ಬೇರೆ ಏನೇನೋ ಬೇಡ. ಬರ್ತೀರಾ ನಾಳೆ? ಹೆಂಗಿದ್ರು ನಿಮ್ಮ ಸ್ಕ್ಯಾನಿಂಗ್ ಇದೆಯಲ್ಲ? ಹೌದೌದು, ಸ್ಕ್ಯಾನಿಂಗ್ ಹೋಗ್ಬೇಕಿತ್ತು ಈ ವೀಕಲ್ಲಿ. ನೋಡೋಣ, ಜೊತೆಗೆ ಅವ್ರು ನಂದಿನಿನೂ ಕರ್ಕೊಂಡು ನನ್ನ ಸ್ಕ್ಯಾನಿಂಗ್ ಹೋಗುತ್ತೆ, ಅವ್ರಿಗೂ ಚೆಕಪ್ ಮಾಡಿಸ್ಕೊಂಡಾಗುತ್ತೆ. ಬಂದ್ಬಿಡೋಣ. ನನಗೆ ತುಂಬ ಭಯ ಆಗ್ತಿದೆ ಇವಳು ಆಡೋದು ನೋಡಿದ್ರೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಟ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದು ಮತ್ತೆ